ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾರ್ವೇಜಿಯನ್ ನೊಬೆಲ್ ಕಮಿಟಿ ಟ್ರಂಪ್ಗೆ ಯಾವ ರೀತಿಯಾಗಿ ಶಾಕ್ ಕೊಡ್ತು ಅಂತ ನಿನ್ನೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಟ್ರಂಪ್ ಈ ಬಾರಿ ಹಪಹಪಿಸ್ತಾ ಇದ್ರು ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಬರಬೇಕು ಅಂತ. ಆದರೆ ನಾರ್ವೇಜಿಯನ್ ನೊಬೆಲ್ ಕಮಿಟಿ ಟ್ರಂಪ್ ಹೆಸರನ್ನ ಪರಿಗಣಿಸಿಯೇ ಇಲ್ಲ. ಇದು ಟ್ರಂಪ್ ಅವರಿಗೆ ಅತಿ ದೊಡ್ಡ ಶಾಕ್. ನನಗೆ ಸಿಕ್ಕೇ ಸಿಗುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು. ಇದು ಒಂದು ರೀತಿಯಲ್ಲಿ ಗಾಯವಾದರೆ ಈ ಗಾಯದ ಮೇಲೆ ಬರೆ ಹಾಕಿದ್ದು ಮಾತ್ರ ಚೈನಾ. ಒಂದು ಕಡೆ ನೊಬೆಲ್ ಸಿಕ್ಕಿಲ್ಲ ಅಂತ ನೋವಿನಲ್ಲಿದ್ದಂತಹ ಟ್ರಂಪ್ಗೆ ಮತ್ತೊಂದು ಸುದ್ದಿ ಬರುತ್ತೆ. ಚೈನಾ ರೇರ್ ಅರ್ತ್ ಎಲಿಮೆಂಟ್ಸ್ ಅನ್ನ ಬ್ಯಾನ್ ಮಾಡಿದೆ. ಇನ್ನು ಮುಂದೆ ಅಮೆರಿಕಾಗೆ ರೇರ್ ಅರ್ತ್ ಎಲಿಮೆಂಟ್ಸ್ ಚೈನಾದಿಂದ ಬರೋದಿಲ್ಲ. ಈ ಸುದ್ದಿ ಟ್ರಂಪ್ ಕಿವಿಗೆ ಬೀಳುತ್ತೆ. ಇದೊಂದೇ ಅಲ್ಲ ಮಿತ್ರರೇ, ಇನ್ನೊಂದು ಚೈನಾ ತೀರ್ಮಾನ ಮಾಡುತ್ತೆ, ಅಮೆರಿಕದ ಯಾವುದೇ ಹಡಗು ಚೈನಾದ ಬಂದರನ್ನು ಪ್ರವೇಶ ಮಾಡಿದ್ದೆ ಆದರೆ ಅದಕ್ಕೆ ನಾವು ಟ್ಯಾಕ್ಸ್ ಹಾಕ್ತೀವಿ. ಅದೇನು $1-2 ಟ್ಯಾಕ್ಸ್ ಅಲ್ಲ. ಅಮೆರಿಕದ ಹಡಗುಗಳು ಚೈನಾದ ಕಡೆಗೆ ಮುಖ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಟ್ಯಾಕ್ಸ್ ಅನ್ನ ಚೈನಾ ಘೋಷಣೆ ಮಾಡಿತು. ಆಲ್ರೆಡಿ ನೊಬೆಲ್ ಸಿಕ್ಕಿಲ್ಲ ಅಂತ ಸಿಕ್ಕಾಪಟ್ಟೆ ಸಿಟ್ನಲ್ಲಿದ್ದಂತಹ ಟ್ರಂಪ್ಗೆ ಈ ಸುದ್ದಿ ಕೇಳಿ ತಡ್ಕೊಳ್ಳೋದಕ್ಕಾಗಿಲ್ಲ. ಅದಕ್ಕೇನು ಘೋಷಣೆ ಮಾಡಿದ್ದಾರೆ ಗೊತ್ತಾ? ನಾನು ಚೈನಾದ ಮೇಲೆ 100% ಟ್ಯಾರಿಫ್ ಅನ್ನು ವಿಧಿಸ್ತಾ ಇದ್ದೀನಿ. ನವೆಂಬರ್ 1ನೇ ತಾರೀಕಿನಿಂದಲೇ ಈ ಟ್ಯಾರಿಫ್ ಜಾರಿ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಸದ್ಯ ಇದು ಎರಡು ಮದಗಜಗಳ ನಡುವಿನ ಕಾದಾಟದಂತಾಗಿದೆ. ಇಡೀ ವಿಶ್ವದ ಎಕಾನಮಿ ಇದರಿಂದ ಸಫರ್ ಪಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹಾಗಾದರೆ ಏನಾಗುತ್ತೆ? ಇದರಿಂದ ಯಾರಿಗೆ ತೊಂದರೆ ಆಗುತ್ತೆ? ಅಮೆರಿಕಕ್ಕೆ ತೊಂದರೆ ಆಗುತ್ತಾ? ಚೈನಾಗೆ ತೊಂದರೆ ಆಗುತ್ತಾ? ಭಾರತದ ಮೇಲೆ ಇದರ ಪರಿಣಾಮ ಏನು? ಇದೆಲ್ಲದರ ನಡುವೆ ಚೈನಾ ಭಾರತಕ್ಕೂ ಕೂಡ ಒಂದು ಕಮಿಟ್ಮೆಂಟನ್ನು ಕೇಳ್ತಾ ಇದೆ. ಒಂದು ರೀತಿಯಲ್ಲಿ ವಾರ್ನಿಂಗ್ ಮಾಡಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ರಲ್ಲ, ಅವರ ಘೋಷವಾಕ್ಯ ಏನಾಗಿತ್ತು? ಮಾಗಾ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್. ನನಗೆ ಯಾಕೋ ಸದ್ಯದ ಚಿತ್ರಣವನ್ನು ನೋಡಿದ್ರೆ ಏನನ್ನಿಸ್ತಾ ಇದೆ ಅಂತಂದ್ರೆ ಅದು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಲ್ಲ, ಅಂದ್ರೆ ಮಾಗಾ ಅಲ್ಲ, ಮಂಗ ಆಗಿದೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಟ್ರಂಪ್ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ವಿಶ್ವದ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಹಿಡ್ಕೊಂಡು ಹೊರಟರು. ಟ್ರಂಪ್ ಅವರ ಟ್ಯಾರಿಫ್ ಅಸ್ತ್ರವನ್ನು ನೋಡಿ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಹೆದರು ಹೋದ್ವು. ಆದರೆ ಭಾರತ ಮತ್ತು ಚೈನಾ ಅಮೆರಿಕಾಗೆ ಸೆಡ್ ಹೊಡೆದ್ವು. ಭಾರತದ ಮೇಲೆ ಟ್ರಂಪ್ 50% ಟ್ಯಾರಿಫ್ ಹಾಕಿದ್ರೂ ಕೂಡ ಭಾರತ ಜಗ್ಗಿಲ್ಲ. ಅಮೆರಿಕ ಹೇಳದಂತಹ ಟ್ರೇಡ್ ಡೀಲ್ಗೆ ಭಾರತ ಇವತ್ತಿಗೂ ಕೂಡ ಒಪ್ಕೊಂಡಿಲ್ಲ. ಆದರೆ ಚೈನಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅವರು ಅಮೆರಿಕದ ಷರತ್ತನ್ನು ಒಪ್ಪದೇ ಇರುವಂತಹದ್ದು ಮಾತ್ರ ಅಲ್ಲ, ಅಮೆರಿಕದ ಟ್ಯಾರಿಫ್ಗೆ ರಿಟಾಲಿಯೇಟ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಅಂದ್ರೆ ಪ್ರತಿದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಚೈನಾಗೆ 30% ಟ್ಯಾರಿಫ್ ಅನ್ನ ಈ ಹಿಂದೆ ವಿಧಿಸಿದ್ರು. ಅಂದ್ರೆ ಚೈನಾದಿಂದ ಯಾವುದೇ ವಸ್ತುಗಳು ಅಮೆರಿಕಾಗೆ ಬಂದ್ರೆ ಅದಕ್ಕೆ 30% ಟ್ಯಾರಿಫ್ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರು, ಜಾರಿಗೆ ಕೂಡ ತಂದಿದ್ರು. ಅದಕ್ಕೆ ಪ್ರತಿಯಾಗಿ ಚೈನಾ ಏನ್ ಮಾಡಿತ್ತು ಅಂತಂದ್ರೆ ಅಮೆರಿಕದಿಂದ ಚೈನಾದ ಮಾರುಕಟ್ಟೆಯನ್ನು ಪ್ರವೇಶಿಸುವಂತಹ ಪ್ರತಿ ವಸ್ತುಗೂ ಕೂಡ 10% ಟ್ಯಾರಿಫ್ ಹಾಕುವಂತಹ ನಿರ್ಧಾರವನ್ನ ಚೈನಾ ಕೈಗೊಂಡಿತ್ತು. ಅನಂತರದಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಚೈನಾವನ್ನು ಬೆದರಿಸೋದಕ್ಕೆ ಟ್ರಂಪ್ ನಾನಾ ಬಗೆಯಲ್ಲಿ ಹೇಳಿಕೆ ಕೊಟ್ಟರು. ನಾನು 50% ಟ್ಯಾರಿಫ್ ಹಾಕ್ತೀನಿ ಅಂತಂದ್ರು, 100 ಅಂತಂದ್ರು, 200 ಅಂತಂದ್ರು, 250% ಅಂತಂದ್ರು. ಆದರೆ ಚೈನಾ ಮೇಲೆ ಅತಿರೇಕದ ಕ್ರಮಕ್ಕೆ ಟ್ರಂಪ್ ಮುಂದಾಗಿರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಭಾರತಕ್ಕಿಂತಲೂ ರಷ್ಯಾದಿಂದ ಅತಿ ಹೆಚ್ಚು ತೈಲ ಖರೀದಿ ಮಾಡುವಂತಹದ್ದು ಚೈನಾ. ಆದರೂ ಸಹ ಚೈನಾದ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕಿರಲಿಲ್ಲ. ಭಾರತದ ಮೇಲೆ 25% ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರು. ಇನ್ನು ಚೈನಾಗೆ ಟ್ಯಾರಿಫ್ ಧಮಕಿ ಹಾಕ್ತಾ ಇದ್ರೂ ಕೂಡ ಅದನ್ನ ಜಾರಿಗೆ ತರೋದಕ್ಕೆ ಟ್ರಂಪ್ ಮುಂದಾಗಿರಲಿಲ್ಲ. ಡೆಡ್ಲೈನ್ಗಳನ್ನು ವಿಸ್ತರಿಸುತ್ತಲೇ ಹೋಗ್ತಾ ಇದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಚೈನಾದ ಮೇಲೆ ವಿಪರೀತವಾದಂತಹ ಟ್ಯಾರಿಫ್ ಹಾಕಿದ್ದೆ ಆದ್ರೆ ಅದರ ನೇರ ಪರಿಣಾಮ ಅಮೆರಿಕದ ಜನರ ಮೇಲೆ ಬೀಳುತ್ತೆ. ಯಾಕೆ ಕೇಳಿದ್ರೆ ಅಮೆರಿಕದ ಸಪ್ಲೈ ಚೈನ್ ಕಂಟ್ರೋಲ್ ಚೈನಾದ ಬಳಿಯಲ್ಲಿದೆ. ಇವತ್ತು ಚೈನಾ ಮತ್ತು ಅಮೆರಿಕದ ನಡುವೆ 2024ರ ಡೇಟಾವನ್ನು ನೋಡೋದಾದ್ರೆ $583 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಇದರಲ್ಲಿ ಚೈನಾ ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡುವಂತಹದ್ದು $438 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅಮೆರಿಕದಿಂದ ಚೈನಾ ತರಿಸಿಕೊಳ್ಳುವಂತಹದ್ದು ಕೇವಲ $143 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅಂದ್ರೆ ಅಮೆರಿಕಾಗೆ ಚೈನಾದಿಂದ ಟ್ರೇಡ್ ಡಿಫಿಸಿಟ್ ಎಷ್ಟಿದೆ ಕೇಳಿದ್ರೆ $295 ಬಿಲಿಯನ್. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 25 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕಿರುವಂತಹ ಟ್ರೇಡ್ ಡಿಫಿಸಿಟ್. ಮಿತ್ರರೇ, ನೀವು ಟ್ರಂಪ್ ಅವರ ಪೌರುಷವನ್ನ ಇದೇ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡಿಫಿಸಿಟ್ ಎಷ್ಟಿದೆಯಪ್ಪ ಕೇಳಿದ್ರೆ ಕೇವಲ $45 ಬಿಲಿಯನ್ ಮಾತ್ರ. ಆದರೆ ಭಾರತವನ್ನು ಬಗ್ಗಿಸೋದಕ್ಕೆ ಟ್ರಂಪ್ ಟ್ರೈ ಮಾಡಿದ್ರು. ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ಕೂಡ ವಿಧಿಸಿದ್ರು. ಅದೇ ಚೈನಾ ಮತ್ತು ಅಮೆರಿಕದ ನಡುವೆ $295 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಇದೆ. ಅಷ್ಟು ವ್ಯಾಪಾರದ ಕೊರತೆ ಇದೆ. ಆದರೂ ಕೂಡ ಟ್ರಂಪ್ ಅವರು ನೇರವಾಗಿ ಚೈನಾವನ್ನು ಟಾರ್ಗೆಟ್ ಮಾಡೋದಕ್ಕೆ ಬಹಳಷ್ಟು ಹಿಂಜರಿತಾ ಇದ್ರು. ಆದರೂ ಸಹ ಈ ಟ್ಯಾರಿಫ್ ಯುದ್ಧದಲ್ಲಿ ನಾನೇ ಗೆಲ್ಲಬೇಕು ಅಂತ ಆಗಾಗ ಚೈನಾಗೆ ಧಮಕಿ ಹಾಕ್ತಲೇ ಇದ್ರು. ನವೆಂಬರ್ 9ಕ್ಕೆ ಅವರ ಕಡೆಯ ಡೆಡ್ಲೈನ್ ಇತ್ತು. ಅಷ್ಟರೊಳಗಾಗಿ ನೀವು ಟ್ರೇಡ್ ಡೀಲ್ ಅನ್ನು ಮಾಡ್ಕೊಳ್ಬೇಕು, ನೆಗೋಸಿಯೇಷನ್ ಫೈನಲ್ ಆಗಬೇಕು, ಆಗದೇ ಇದ್ರೆ ನಮ್ಮ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತೇಳಿ ಟ್ರಂಪ್ ಧಮಕಿ ಹಾಕ್ತಾ ಇದ್ರು. ಆದರೆ ಈ ನಡುವೆ ಗೊತ್ತೋ ಗೊತ್ತಿಲ್ಲದೆಯೋ ಟ್ರಂಪ್ ತನ್ನ ಕೆಡ್ಡವನ್ನು ತಾನೇ ತೋಡ್ಕೊಂಡ್ರು. ಟ್ರಂಪ್ ಉದ್ದೇಶ ಏನಾಗಿತ್ತು ಹೇಳಿ?
ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್. ಅದಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಅಮೆರಿಕದಲ್ಲೇ ಉತ್ಪಾದನೆ ಆಗಬೇಕು, ಅಮೆರಿಕದ ಜನರಿಗೆ ಮೊದಲು ಉದ್ಯೋಗ ಸಿಗಬೇಕು. ಇದಕ್ಕೋಸ್ಕರವಾಗಿ ನಾನು ಟ್ಯಾರಿಫ್ ಅನ್ನ ಹಾಕ್ತೀನಿ, ವಿದೇಶಿ ಇನ್ವೆಸ್ಟ್ಮೆಂಟ್ ಅನ್ನು ಅಮೆರಿಕಕ್ಕೆ ತರ್ತೀನಿ, ಹೀಗೆಲ್ಲ ಟ್ರಂಪ್ ಕನಸು ಕಾಣ್ತಾ ಇದ್ರು. ಟ್ರಂಪ್ ಅವರ ವಾದವನ್ನ ಕೇಳೋದಕ್ಕೇನೋ ಸುಮಧುರವಾಗಿತ್ತು. ಅಮೆರಿಕದಲ್ಲಿ ಈ ಟ್ರಂಪ್ ಬೆಂಬಲಿಗರು ಇದನ್ನ ವಿಪರೀತವಾಗಿ ಸಮರ್ಥಿಸಿಕೊಳ್ತಿದ್ರು ಕೂಡ. ಆದರೆ ರಿಯಾಲಿಟಿ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿತ್ತು. ಇದನ್ನ ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದ್ದು ಚೈನಾ. ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಮೆರಿಕಾಗೆ ರಾ ಮೆಟೀರಿಯಲ್ಸ್ನ ಕೊರತೆ ಇದೆ, ಅವರಲ್ಲಿ ಟ್ಯಾಲೆಂಟ್ನ ಕೊರತೆ ಇದೆ. ಇದೇ ಸ್ಪೀಡ್ನಲ್ಲಿ ಟ್ರಂಪ್ ಹೋಗ್ತಾ ಇದ್ರೆ 100% ಆಕ್ಸಿಡೆಂಟ್ ಆಗುತ್ತೆ, ಅವ್ರ ಜುಟ್ಟು ನಮ್ಮ ಕೈಲಿದೆ ಅಂತ ಚೈನಾ ಗೊತ್ತಿತ್ತು. ಹೀಗಾಗಿ ಚೈನಾ ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಈಗ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇತ್ತಲ್ಲ, ಅಮೆರಿಕ ಮತ್ತೂ ಹೆಚ್ಚು ಪಟ್ಟು ಹಿಡಿದಿದ್ರಿಂದಾಗಿ ತನ್ನ ಬಳಿ ಇರುವಂತಹ ಟ್ರಂಪ್ ಕಾರ್ಡ್ ಅನ್ನ ಚೈನಾ ಪ್ರಯೋಗಿಸಿತು. ಅದೇನು ಕೇಳಿದ್ರೆ ರೇರ್ ಅರ್ತ್ ಮಿನರಲ್ಸ್. ಇವತ್ತು ಮಿತ್ರರೇ, ಅಮೆರಿಕದಲ್ಲಿ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಅದಕ್ಕೆ ರೇರ್ ಅರ್ತ್ ಮಿನರಲ್ಸ್ ತೀರಾ ಅವಶ್ಯಕವಾದಂತಹ ವಸ್ತು. ಇವತ್ತು ರೇರ್ ಅರ್ತ್ ಮಿನರಲ್ಸ್ ಇಲ್ಲದೆ ಯಾವುದೂ ಕೂಡ ನಡೆಯೋದಿಲ್ಲ. ಅದು ಇವಿ ಕಾರುಗಳ ತಯಾರಿಕೆ ಇರಬಹುದು, ಮೊಬೈಲ್ ಫೋನ್ಗಳನ್ನ ತಯಾರಿಕೆ ಮಾಡೋದಿರಬಹುದು, ಚಿಪ್ಗಳನ್ನ ತಯಾರು ಮಾಡೋದಿರಬಹುದು, ಕಂಪ್ಯೂಟರ್ಸ್ಗಳನ್ನ ತಯಾರು ಮಾಡೋದೇ ಇರಬಹುದು. ಇಷ್ಟು ಮಾತ್ರ ಅಲ್ಲ, ಡಿಫೆನ್ಸ್ ಸೆಕ್ಟರ್ನಲ್ಲೂ ಕೂಡ ರೇರ್ ಅರ್ತ್ ಮಿನರಲ್ಸ್ನ ಅವಶ್ಯಕತೆ ಅತಿಯಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಚೈನಾ ಸಾರ್ವಭೌಮ. ಅವರನ್ನ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಶ್ವದಲ್ಲಿರುವಂತಹ ಒಟ್ಟಾರೆ ರೇರ್ ಅರ್ತ್ ಎಕ್ಸ್ಪೋರ್ಟ್ ನಲ್ಲಿ ಚೈನಾದ ಪಾಲ್ ಎಷ್ಟಿದೆ ಕೇಳಿದ್ರೆ 90% ಇದೆ. ಅಮೆರಿಕಾಗೆ ಬೇಕಾಗುವಂತಹ 85% ರೇರ್ ಅರ್ತ್ ಮಿನರಲ್ಸ್ ಬರುವಂತಹದ್ದು ಚೈನಾದಿಂದ. ಈ ಚೋಕ್ ಪಾಯಿಂಟ್ ಅನ್ನೇ ಟಾರ್ಗೆಟ್ ಮಾಡಿದಂತಹ ಚೈನಾ ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತು. ಹಾಗಂತ ಟ್ರಂಪ್ ಇದೇನು ಗೊತ್ತಿರಲಿಲ್ಲ ಅಂತಲ್ಲ, ನಮ್ಮ ವೀಕ್ ಪಾಯಿಂಟ್ ಇಲ್ಲೇ ಇದೆ ಅಂತ ಟ್ರಂಪ್ಗೂ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣದಿಂದ ಅವರು ಅಧಿಕಾರಕ್ಕೆ ಬಂದ ಬಳಿಕ ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ಅನೇಕ ದೇಶಗಳೊಂದಿಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡಿದ್ರು. ಉಕ್ರೇನ್ ಸೇರಿ ಬೇರೆ ಬೇರೆ ದೇಶಗಳೊಂದಿಗೆ ಟ್ರಂಪ್ ಡೀಲ್ ಮಾಡಿಕೊಳ್ಳುವಂತಹ ಯತ್ನ ಮಾಡಿದ್ರು. ಆದರೆ ಅದು ಯಾವುದೂ ಕೂಡ ತಕ್ಷಣಕ್ಕೆ ಪರಿಹಾರವಲ್ಲ. ಹೀಗಾಗಿ ಚೈನಾ ಈಗ ಕೈಗೊಂಡಿರುವಂತಹ ನಿರ್ಧಾರ ಅಮೆರಿಕವನ್ನ ಮೀನು ನೀರಿನಿಂದ ಹೊರಬಂದ್ರೆ ಯಾವ ರೀತಿಯಾಗಿ ಆಗುತ್ತೋ ಆ ಪರಿಸ್ಥಿತಿಗೆ ತಳ್ಳಿದೆ. ಚೈನಾ ಕೈಗೊಂಡಿದ್ದು ಇದೊಂದೇ ನಿರ್ಧಾರ ಅಲ್ಲ, ಇದರ ಜೊತೆಗೆ ಇನ್ನೊಂದು ತೀರ್ಮಾನವನ್ನು ಕೈಗೊಂಡಿದೆ. ಅಮೆರಿಕ ಒಡೆತನದ ಯಾವುದೇ ಶಿಪ್ಗಳಾಗ್ಲಿ ಅಥವಾ ಅಮೆರಿಕ ಫ್ಲಾಗ್ ಅನ್ನು ಹೊಂದಿದ ಶಿಪ್ಗಳಾಗ್ಲಿ, ಆ ಹಡಗು ಚೈನಾದ ಬಂದರಿನಿಂದ ಆಪರೇಟ್ ಆಗಬೇಕು ಅಂತಂದ್ರೆ ಅದಕ್ಕೆ ನಾವು ಟ್ಯಾರಿಫ್ ಅನ್ನು ಹಾಕ್ತೀವಿ. ಹೀಗಂತ ಚೈನಾ ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ, ಮುಂದಿನ 3 ವರ್ಷಗಳ ಕಾಲ ನಾವು ಎಷ್ಟೆಷ್ಟು ಟ್ಯಾರಿಫ್ ಹಾಕ್ತೀವಿ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಎಷ್ಟು ಏರಿಸ್ತೀವಿ ಅನ್ನೋದನ್ನು ಕೂಡ ಚೈನಾ ಘೋಷಣೆ ಮಾಡಿದೆ. ಆ ಟ್ಯಾರಿಫ್ ಅನ್ನ ಕೇಳಿದ್ರೆ ಭಯ ಆಗುತ್ತೆ. ಒಂದು ಹಡಗಿನ ನಿವ್ವಳ ತೂಕಕ್ಕನುಗುಣವಾಗಿ ಪ್ರತಿ ಟನ್ಗೆ ಅಕ್ಟೋಬರ್ 14ನೇ ತಾರೀಕಿಂದ $54.13 ಲೆವಿ ಹಾಕ್ತೀವಿ ಅಂತ ಚೈನಾ ಘೋಷಣೆ ಮಾಡಿದೆ. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ $5,000 ಪ್ರತಿ ಟನ್ಗೆ. ಹಾಗೆ ಏಪ್ರಿಲ್ 2026ರ ವೇಳೆಗೆ ಇದು $89.81 ಏರಿಕೆ ಆಗುತ್ತೆ, $7,800. ಅದೇ 2027ರ ವೇಳೆಗೆ $123 ಏರಿಕೆ ಆಗುತ್ತೆ. ಹಾಗೆ 2028ರ ವೇಳೆಗೆ ಇದು $157 ಏರಿಕೆ ಆಗುತ್ತೆ. ಈ ರೀತಿಯಾಗಿ ಚೈನಾ ತನ್ನ ಮುಂದಿನ 3 ವರ್ಷದ ಪ್ಲಾನ್ ಅನ್ನು ಕೂಡ ಘೋಷಣೆ ಮಾಡಿಬಿಟ್ಟಿದೆ. ಚೈನಾದ ಈ ನಿರ್ಧಾರ ಇದೆಯಲ್ಲ, ಇದು ಅಮೆರಿಕದ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅನ್ನೇ ಬುಡಮೇಲು ಮಾಡುವಂತಹ ನಿರ್ಧಾರ. ಇದನ್ನು ಕೇಳದಂತಹ ಟ್ರಂಪ್ ಅದರಿ ಹೋಗ್ಬಿಟ್ಟಿದ್ದಾರೆ. ಇದೇ ಕಾರಣದಿಂದ ಅವರು ಮುಲಾಜಿಲ್ಲದೆ ಚೈನಾದ ಮೇಲೆ ನಾವು 100% ಟ್ಯಾರಿಫ್ ಹಾಕ್ತಾ ಇದ್ದೀವಿ, ಇದು ನವೆಂಬರ್ 1ರಿಂದಲೇ ಜಾರಿಗೆ ಬರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಒಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಟ್ರಂಪ್ ಅವರ 100% ಟ್ಯಾರಿಫ್ ಇಂದ ಚೈನಾಗೆ ಹೊಡೆತ ಬೀಳುತ್ತೆ ನಿಜ. ಯಾಕೆ ಅಂತಂದ್ರೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಹೀಗಾಗಿ ಸಹಜವಾಗಿ ಚೈನಾದ ಎಕ್ಸ್ಪೋರ್ಟ್ ಮೇಲೆ ಇದು ನೇರ ಪರಿಣಾಮವನ್ನು ಬೀರುತ್ತೆ, ಅವ್ರಿಗೆ ಸ್ವಲ್ಪ ಹೊಡೆತ ಆಗುತ್ತೆ. ಆದರೆ ಇದರ ಎಫೆಕ್ಟ್ ಅನ್ನು ಅಮೆರಿಕದ ಜನ ಕೂಡ ಎದುರಿಸಬೇಕು. ನಿಮಗೆ ನೆನಪಿರಲಿ, ಇವತ್ತು ಭಾರತದ ಎಕ್ಸ್ಪೋರ್ಟ್ ಮೇಲೆ ಅಮೆರಿಕ 50% ಟ್ಯಾರಿಫ್ ಹಾಕಿದ್ರೂ ಕೂಡ ಅಮೆರಿಕನ್ನರಿಗೆ ಬಹಳ ದೊಡ್ಡ ಪರಿಣಾಮ ಬೀರಿಲ್ಲ. ಕಾರಣ ಇಷ್ಟೇ, ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ವಸ್ತುಗಳಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಆಲ್ಟರ್ನೇಟಿವ್ಸ್ ಇದೆ. ಈಗ ಉದಾಹರಣೆಗೆ ಟೆಕ್ಸ್ಟೈಲ್ ಭಾರತ ಕಳಿಸಿಲ್ಲ ಅಂತಂದ್ರೆ ವಿಯೆಟ್ನಾಂ ಕಳುಹಿಸುತ್ತೆ, ಬಾಂಗ್ಲಾದೇಶ ಕಳುಹಿಸುತ್ತೆ. ಹಾಗೆ ಜ್ಯುವೆಲ್ಲರಿ ಇರಬಹುದು, IT ಇರಬಹುದು, ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದು ದೇಶ ಆಲ್ಟರ್ನೇಟಿವ್ ಆಗಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಆದರೆ ಚೈನಾದ ಎಕ್ಸ್ಪೋರ್ಟ್ಗೆ ಆಲ್ಟರ್ನೇಟಿವ್ಸ್ ಬಹಳ ಕಡಿಮೆ ಇದೆ. ಟೋಟಲ್ ಸಪ್ಲೈ ಚೈನ್ ಚೈನಾದ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ಅಮೆರಿಕದ ಜನರಿಗೆ ಚೈನಾ ವಸ್ತುಗಳಿಲ್ಲದೆ ಆಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಅಮೆರಿಕದ ಜನ 100% ಟ್ಯಾರಿಫ್ ಕೊಟ್ಟಾದ್ರೂ ಕೂಡ ಚೈನಾದ ವಸ್ತುಗಳನ್ನು ಕೊಳ್ಳಲೇಬೇಕಾಗತ್ತೆ. ಆಗೇನಾಗುತ್ತೆ, ಜನರಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟನ್ನು ಯಾರು ಎದುರಿಸಬೇಕು? ಟ್ರಂಪ್ ಅವರೇ ಎದುರಿಸಬೇಕು. ಅಂದ್ರೆ ಟ್ರಂಪ್ ತಾನೇ ತೋಡದಂತ ಹಳ್ಳಕ್ಕೆ ಈಗ ತಾನೇ ಬಿದ್ದಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮಿತ್ರರೇ, ಚೈನಾ ಭಾರತಕ್ಕೂ ಕೂಡ ಒಂದು ಕಮಿಟ್ಮೆಂಟ್ ಅನ್ನ ಕೇಳ್ತಾ ಇದೆ. ಒಂದು ರೀತಿಯಲ್ಲಿ ವಾರ್ನಿಂಗ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಭಾರತ ಸಹ ಚೈನಾದಿಂದಲೇ ರೇರ್ ಅರ್ತ್ ಮಿನರಲ್ಸ್ ಅನ್ನ ತರಿಸ್ಕೊಳ್ಳುತ್ತೆ. ಈಗೇನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಅನ್ನ ಚೈನಾ ಬ್ಯಾನ್ ಮಾಡಿತ್ತಲ್ಲ, ಅದೇ ರೀತಿಯಾಗಿ ಈ ಹಿಂದೆ ನಮಗೂ ಕೂಡ ಒಂದು 2-3 ತಿಂಗಳು ಬ್ಯಾನ್ ಮಾಡಿಟ್ಟಿದ್ರು. ಆನಂತರ ಭಾರತ ಚೈನಾವನ್ನ ಸಂಪರ್ಕ ಮಾಡ್ತು. ಚೈನಾದ ವಾಂಗಿ ಭಾರತಕ್ಕೆ ಬಂದ್ರು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು SCO ಶೃಂಗಸಭೆಗಾಗಿ ಚೈನಾ ಪ್ರವಾಸ ಕೈಗೊಂಡ್ರು. ಎರಡೂ ದೇಶಗಳ ನಡುವೆ ಸಂಬಂಧ ಸುಧಾರಣೆ ಆಯಿತು. ಚೈನಾ ಏನ್ ಅಶೂರ್ ಮಾಡ್ತು ಅಂತಂದ್ರೆ, ನಾವು ನಿಮಗೆ ರೇರ್ ಅರ್ತ್ ಮಿನರಲ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಪುನಃ ಆರಂಭ ಮಾಡ್ತೀವಿ ಅಂತ ಚೈನಾದಿಂದ ಭಾರತಕ್ಕೆ ಭರವಸೆ ಸಿಕ್ಕಿತ್ತು. ಅದೇ ಪ್ರಕಾರವಾಗಿ ಭಾರತಕ್ಕೆ
ಚೈನಾ ಎಕ್ಸ್ಪೋರ್ಟ್ ಅನ್ನ ಕೂಡ ಮಾಡ್ತಾ ಇತ್ತು. ಈಗ ಚೈನಾ ಏನ್ ಹೇಳ್ತಾ ಇದೆ ಗೊತ್ತಾ, ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಂದ ಕೊಂಡಂತಹ ರೇರ್ ಅರ್ತ್ ಮಿನರಲ್ಸ್ ಅನ್ನ ಅಮೆರಿಕಾಗೆ ರೀ ಎಕ್ಸ್ಪೋರ್ಟ್ ಮಾಡಬಾರ್ದು. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ನೀವು ಅಷ್ಟನ್ನ ಬಳಸ್ಕೊಳ್ಳಿ, ಆದ್ರೆ ನಮ್ಮಿಂದ ಖರೀದಿಸಿದಂತಹ ರೇರ್ ಅರ್ತ್ ಮಿನರಲ್ಸ್ ಅನ್ನ ನೀವು ಅಮೆರಿಕಾಗೆ ರೀ ಎಕ್ಸ್ಪೋರ್ಟ್ ಮಾಡುವಂತಿಲ್ಲ. ಇದಕ್ಕೆ ನಮಗೆ ನೀವು ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ ಚೈನಾ ಭಾರತಕ್ಕೆ ಡಿಮ್ಯಾಂಡ್ ಮಾಡಿದೆ. ಈ ಬಗ್ಗೆ ಎಕನಾಮಿಕ್ ಟೈಮ್ಸ್ ವರದಿಯನ್ನ ಕೂಡ ಮಾಡಿದೆ. ಇಲ್ಲೊಂದು ಸೂಕ್ಷ್ಮ ವಿಚಾರವನ್ನ ಗಮನಿಸಿ. ಭಾರತ ಏನೋ ಚೈನಾಗೆ ಈಗ ಕಮಿಟ್ಮೆಂಟ್ ಕೊಡಬಹುದು, ನಾವು ನಿಮ್ಮಿಂದ ಖರೀದಿಸಿದ್ದನ್ನು ನಾವು ಮಾತ್ರ ಬಳಸ್ಕೊಳ್ತೀವಿ, ಅಮೆರಿಕಾಗೆ ರೀ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ. ಆದರೆ ಪಕ್ಕದ ಪಾಕಿಸ್ತಾನವನ್ನ ಒಮ್ಮೆ ಗಮನಿಸಿ. ಪಾಕಿಸ್ತಾನ ಏನ್ ಮಾಡಿದೆ ಗೊತ್ತಾ, ನಮ್ಮಲ್ಲಿರುವಂತಹ ರೇರ್ ಅರ್ತ್ ಮಿನರಲ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ ಅಂತ ಅಮೆರಿಕಾದೊಂದಿಗೆ ಡೀಲ್ ಕುದುರಿಸಿಕೊಂಡಿದೆ. ಸ್ವತಃ ಆಸಿಮ್ ಮುನೀರ್ ಒಂದಷ್ಟು ರೇರ್ ಅರ್ತ್ ಮಿನರಲ್ಸ್ ಅನ್ನ ಟ್ರಂಪ್ಗೆ ಕೊಟ್ಟು ನಮ್ಮ ಬಳಿಯಲ್ಲಿ ಇದೆಲ್ಲ ಇದೆ, ನೀವು ತರಿಸ್ಕೊಳ್ಬಹುದು ಅಂತ ಒಬ್ಬ ಸೇಲ್ಸ್ ಮೆನ್ ರೀತಿಯಲ್ಲಿ ವ್ಯಾಪಾರ ಮಾಡಿದ್ದಾನೆ. ಇದನ್ನ ಚೈನಾ ಯಾವ ರೀತಿಯಾಗಿ ಪರಿಗಣಿಸಬಹುದು ಅಂತ ಸಣ್ಣದಾಗಿ ಊಹೆ ಮಾಡಿ. ಅಮೆರಿಕವನ್ನ ಶತಾಯಗತಾಯ ಕಟ್ಟಿ ಹಾಕಲೇಬೇಕು ಅಂತ ಚೈನಾ ಪ್ರಯತ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಚೈನಾದ ಪರಮಾಪ್ತ ದೇಶವಾಗಿರುವಂತಹ ಪಾಕಿಸ್ತಾನ ಅಮೆರಿಕಾಗೆ ತನ್ನಲ್ಲಿರುವಂತಹ ರೇರ್ ಅರ್ತ್ ಮಿನರಲ್ಸ್ ಅನ್ನ ಕೊಡೋದಕ್ಕೆ ಹೋಗಿದ್ದೆ ಆದ್ರೆ ಚೈನಾ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಪರಿಗಣಿಸಬಹುದು, ಮುಂದೆ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧ ಯಾವ ಹಂತಕ್ಕೆ ಹೋಗಬಹುದು? ನಿಮಗೊಂದು ಸಣ್ಣ ಪಿಕ್ಚರ್ ಕಣ್ಣು ಮುಂದೆ ಬರ್ತಾ ಇದೆ ತಾನೆ. ಸದ್ಯ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ನವೆಂಬರ್ 1ರಿಂದಲೇ ಜಾರಿಯಾಗುವಂತೆ ಚೈನಾದ ಮೇಲೆ 100% ಟ್ಯಾರಿಫ್ ಅಂತ ಘೋಷಣೆ ಮಾಡಿದ್ರೂ ಕೂಡ ಚೈನಾದ ಮುಂದಿನ ನಿರ್ಧಾರವನ್ನ ಇದು ಅವಲಂಬಿಸಿದೆ ಅಂತ ಬ್ರಾಕೆಟ್ನಲ್ಲಿ ಹಾಕಿದ್ದಾರೆ. ಈ ಮಾತು ಹೇಳಿರೋದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕ ಮತ್ತು ಚೈನಾದ ನಡುವೆ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇದೆ. ಜೊತೆಗೆ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಶೃಂಗಸಭೆ ಸೌತ್ ಕೊರಿಯಾದಲ್ಲಿ ನಡೆಯುತ್ತೆ. ಅದರಲ್ಲಿ ಕ್ಸಿ ಜಿನ್ಪಿಂಗ್ ಕೂಡ ಭಾಗಿಯಾಗ್ತಾರೆ, ಟ್ರಂಪ್ ಕೂಡ ಭಾಗಿಯಾಗ್ತಾರೆ. ಆಗ ಇಬ್ಬರೂ ನಾಯಕರು ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತವೆ. ಅದೇನೇ ಆದರೂ ಕೂಡ ಯಾವಾಗ ಟ್ರಂಪ್ 100% ಟ್ಯಾರಿಫ್ ಅಂತ ಘೋಷಣೆ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಚೈನಾ ಕೂಡ ಒಂದಷ್ಟು ಟ್ರೇಡ್ ನಿರ್ಬಂಧಗಳನ್ನು ವಿಧಿಸ್ತೋ, ಇದರ ಎಫೆಕ್ಟ್ ಅಮೆರಿಕದ ಷೇರು ಮಾರುಕಟ್ಟೆಯ ಮೇಲಾಗಿದೆ. ಅಮೆರಿಕದ ನ್ಯಾಸ್ಡ್ಯಾಕ್ 3.7% ಕುಸಿತವನ್ನು ದಾಖಲಿಸಿದೆ. ಇದು ಕಳೆದ ಏಪ್ರಿಲ್ ನಂತರ ಅತ್ಯಂತ ದೊಡ್ಡ ಕುಸಿತ. ಚೈನಾ ಮತ್ತು ಅಮೆರಿಕ ಇದೇ ಹಂತದ ಟ್ರೇಡ್ ವಾರನ್ನು ಮುಂದುವರೆಸಿದ್ದೇ ಆದರೆ ವಿಶ್ವದಲ್ಲಿ ಆರ್ಥಿಕ ಹಿಂಜರಿತದ ಭೀತಿಯೂ ಕೂಡ ಇದೆ ಅಂತ ಅನೇಕ ಎಕಾನಮಿಸ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ರೆ ಇದು ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೂ ಕೂಡ ಬಾಧಿಸುತ್ತೆ. ಏನೋ ಚೈನಾ ಮತ್ತು ಅಮೆರಿಕ ಗುದ್ದಾಡ್ತಾ ಇದೆಯಪ್ಪ, ಅವ್ರ ನಡುವೆ ಟ್ಯಾರಿಫ್ ವಾರ ಆಗ್ತಾ ಇದೆ ಅಂತ ನಾವಿಲ್ಲಿ ಬೆಚ್ಚಗಿರೋದಕ್ಕೆ ಸಾಧ್ಯವೇ ಇಲ್ಲ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.